ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಲಾಗು, ನನ್ನ 6th ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟು ಹೊರಗೆ ಕಸ ಗುಡಿಸಿ ರಂಗೋಲಿ ಹಾಕಿದ್ರೇ ಸಮಾಧಾನ. ಅಲ್ಲಿ ಅಂದರೆ ಮುಖಕ್ಕೆ ತೊಳ್ಕೊಂಬಿಟ್ಟು ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ಒರೆಸಿ, ಅಂದರೆ ಶುಕ್ರವಾರ ಬೇರೆ, ಶುಕ್ರವಾರ ಅಂತ ಅಲ್ಲ, ಡೈಲಿ ಹಾಗೆ ಫಸ್ಟು ಹೊರಗಡೆ ಕಸ ಗುಡಿಸ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಒಳಗಡೆ ಅಡುಗೆ ಮನೆಗೆ ಹೋಗೋದು. ಅಂದರೆ ಇಲ್ಲಾಂದರೆ ಸಮಾಧಾನವೇ ಆಗೋಲ್ಲ. ಫಸ್ಟ್ ಹೊರಗಡೆ ಎಲ್ಲ ಮಾಡಿಕೊಂಡು ಒಳಗಡೆ ಅಡುಗೆ ಮನೆಗೆ ಹೋಗೋದು. ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಬಾಗಿಲು ಹೊರಗಡೆ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡಾದ್ಮೇಲೆ ನೆಕ್ಸ್ಟು ರಂಗೋಲಿ ಹಾಕಿದೆ. ಅಂದರೆ ಚಿಕ್ಕದಿರುತ್ತಲ್ಲ, ಚಿಕ್ಕದೇ ಹಾಕಬೇಕು, ದೊಡ್ಡದು ಹಾಕೋಕ್ಕಾಗೋದಿಲ್ಲ. ರಂಗೋಲಿನೆಲ್ಲ ಹಾಕಿಬಿಟ್ಟು ಅದಕ್ಕೆಲ್ಲ ಕಲರ್ಸ್ ಮಾಡಿದೆ. ಫ್ರೈಡೇ ಅಲ್ವಾ, ಸ್ವಲ್ಪ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಇಷ್ಟೇ ನಾನು ನೀಟಾಗಿ ಬರೋದು. ನೆಕ್ಸ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಆದಮೇಲೆ ಅಡುಗೆ ಮನೆಗೆ ಬಂದೆ. ನೀರು ದೋಸೆ ಮಾಡೋಣ ಅಂತ ರೆಡಿ. ರಾತ್ರಿ ನೈಟು ನೆನೆ ಹಾಕಿದ್ದೆ, ಅದನ್ನು ಬೆಳಗ್ಗೆ ರುಬ್ಕೊಬೇಕು. ಅಂದರೆ ರಾತ್ರಿ ನೆನೆ ಹಾಕಿದರೆ ಬೆಳಗ್ಗೆ ರುಬ್ಕೊಂಬಿಟ್ಟು ಇನ್ಸ್ಟೆಂಟಾಗಿ ಮಾಡೋದು. ಅಂದರೆ ಮಕ್ಕಳು ಡೈಲಿ ಅದೇ ಚಿತ್ರಾನ್ನ ಪಲಾವು ಡೈಲಿ ಇದೆ ಅಂತಾರೆ ಅಂದು ದೋಸೆ ಬೇರೆ ನೆನೆ ಹಾಕೋದು ಮರ್ತು ಹೋಗಿಬಿಟ್ಟಿದ್ದೆ. ಹಾಗಾಗಿ ನೈಟ್ ನೆನಪಾಯಿತು, ನೆನೆ ಹಾಕಿ ಇದು ಈ ಥರ ನೀರಿನಂಗೆ ಇರಬೇಕು. ಚಟ್ನಿ ಮಾಡ್ಕೊಂಡು ಈ ಕಡೆ ಚಟ್ನಿ ಮಾಡಿಕೊಂಡು ದೋಸೆ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಕಳಿಸಿದೆ. ನೆಕ್ಸ್ಟು ನಾನು ಮತ್ತೆ ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟು ಅವ್ನು ಕರ್ಕೊಂಬರೋಕ್ಕೆ ಸ್ಕೂಲಿಗೆ ಟೈಮ್ ಆಯಿತು. ಅಂದರೆ 3:40ಗೆ ಬಿಡ್ತಾರೆ ಸ್ಕೂಲು ದೊಡ್ಡವಂತ. ಹಾಗಾಗಿ ಅವ್ನು ಕರ್ಕೊಂಬರೋಣ ಅಂತ ಹೇಳಿ ಮತ್ತು ಸ್ಕೂಲಿಗೆ ಹೋದೆ. ಅಂದರೆ ಆಫ್ಟರ್ನೂನ್ ಏನು ವಿಡಿಯೋ ಮಾಡಲಿಲ್ಲ, ಸಂಜೆನೇ ಮಾಡಿಕೊಂಡೆ. ಸ್ಕೂಲಿಗೆ ಬರೋ ಟೈಮಲ್ಲಿ ಬಂದ ನೋಡಿ ಬ್ಯಾಗ್ ಹೊತ್ಕೊಂಡು, ಅವ್ರಿಗಿಂತ ಬ್ಯಾಗೆ ಅವ್ರಿಗೆ ವಜೆ ಆಗಿರುತ್ತೆ. ಬ್ಯಾಗ್ ಫಸ್ಟದು ಇಸ್ಕೊ ಅಂತಾನೆ. ಆಮೇಲೆ ಈವ್ನಿಂಗ್ ಅದು ಓದಿಸೋದು ಅದು ಇದು ಮಾಡಿದೆ. ನೈಟ್ ಅವನಿಗೆ ಊಟಕ್ಕೆ ಏನು ಬೇಡ, ನನಗೆ ದೋಸೆ ಬೇಕು ಅಂದ ದೊಡ್ಡವನು. ಹಾಗಾಗಿ ಅವನಿಗೆ ದೋಸೆ ಎಲ್ಲ ಹಾಕ್ಕೊಟ್ಟೆ. ನಮಗೆ ಅನ್ನ ಸಾಂಬಾರೆಲ್ಲ ಇತ್ತು, ದೋಸೆ ಇತ್ತು. ಹಾಗಾಗಿ ದೋಸೆ ಬೇಕಂದರೆ ದೋಸೆ ಹಾಕ್ಕೊಡೋಣ. ಮತ್ತು ಇವನು ದೋಸೆ ಕೇಳ್ದ ದೊಡ್ಡವನು. ಹಾಗಾಗಿ ಅವನಿಗೆ ದೊಡ್ಡವನಿಗೆ ಹಾಕಿದ್ದೆ. ಚಿಕ್ಕವನು ನೋಡು, ಅವ್ನು ಬೇಡ ಅಂತ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಟಿ ವಿ ನೋಡ್ತಿದ್ದಾನೆ. ಇದು ನನ್ನ 5th ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.